ಕನ್ನಡ ಫಿಲ್ಮ್ ಹಿಸ್ಟ್ರಿಯ ವೀಕ್ಷಕರಿಗೆ ಸೊ ವಾರ ಸಿನಿಮಾಗಳು ಬರ್ತಾನೆ ಇರುತ್ತೆ. ಅದರ ಮೂಲಕ ನಾವು ಬರ್ತಾನೆ ಇರ್ತೀವಿ ನಿಮ್ ಮುಂದೆ. ಸೊ ಈ ವಾರ ಸೊ ಭಾರತಿ ಟೀಚರ್ ಎಂಬ ನಿಜ ಜೀವನದ ಸಿನಿಮಾದ ಮೂಲಕ ಸೊ ಹೊಸ ಒಂದು ತಂಡ ಕಟ್ಕೊಂಡು ಸೊ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಚಿತ್ರದ ನಿರ್ದೇಶಕರು, ನಾಯಕ ನಟರು ಹಾಗೂ ನಾಯಕ ನಟರು ಇದ್ದಾರೆ ಜೊತೆಲಿ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸೊ ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ ಎಲ್ಲ? ಫೈನ್, ಸೂಪರ್. ಯಾ, ಓಕೆ. ನಿಮ್ಮನ್ನ ಎಲ್ಲ ನೋಡ್ದಂಗಿದೆಯಲ್ಲ? ನಾನು ಉದೋದೋಷಿ ರೇಣುಕಾ ಅಲಮದಲ್ಲಿ ನೋಡಿರ್ತೀರಾ ಅನ್ಸುತ್ತೆ, ರೇಣುಕೆಯಾಗಿ. ಹಾಗೆ ಇನ್ನ 10+ ಸೀರಿಯಲ್ಸ್ ಮಾಡಿದೀನಿ, ಶಾರ್ಟ್ ಮೂವೀಸ್ ಕೂಡ ಮಾಡಿದೀನಿ, ಹಾಗೆ ಆಡ್ ಕೂಡ ಮಾಡಿದೀನಿ. ಸೂಪರ್, ಕರೆಕ್ಟ್. ಅಲ್ಲಿ ನೋಡಿದ್ದು ನೆನಪು. ಹೌದು, ಓಕೆ ಓಕೆ. ಆಲ್ ದಿ ಬೆಸ್ಟ್ ನಿಮ್ಗೆ. ಸೊ ಈಗ ಭಾರತಿ ಟೀಚರ್ ನೀವೇ ಅಂತ ಕನ್ಫರ್ಮ್. ಯಾ, ಓಕೆ. ಸೊ ಅಂಡ್ ಸರ್, ವೆಲ್ಕಮ್ ದೊಡ್ಡ. ನಮಸ್ತೆ. ಹೇಗಿದ್ದೀರಾ? ಫೈನ್, ಸೂಪರ್. ಸೂಪರ್ ಆಗಿದ್ದೀರಾ. ಮೈಕ್ ನಿಮ್ಮ ಹತ್ರ ಇದೆಯಲ್ಲ? ಓಕೆ. ಸೊ ಫಸ್ಟ್ ನಿಮ್ಗೆ ಕೇಳ್ಬೇಕು, ಆಮೇಲೆ ಇವ್ರ ಹತ್ರ ಬರ್ತೀನಿ. ಓಕೆ. ಸೊ ಇದು ನಿಜ ಜೀವನದ ಕತೆ ಅಂತ ನಾವು ಕೇಳ್ಪಡ್ತೀವಿ. ರಿಯಲ್ ಸ್ಟೋರಿ ಸ್ವಲ್ಪ ಆಡ್ ಮಾಡಿದೀರಾ ಅಂತ? ನೋ, ಆ ರೀತಿ ಇಲ್ಲ. ಇಟ್ಸ್ ಅನ್ ಇನ್ಸ್ಪಿರೇಷನ್. ಅಂದ್ರೆ ಒಂದು ಕೆಲವು ಪಾತ್ರಗಳ ಸ್ಫೂರ್ತಿ ಅಷ್ಟೇ. ಓಕೆ. ಅದ್ ಬಿಟ್ರೆ ಇನ್ ಬಾಕಿದೆಲ್ಲವೂ ಕೂಡ ಇದು ಕ್ರಿಯೇಟಿವ್ ಆದಂತ ವಿಚಾರ. ಭಾರತಿ ಅನ್ನುವಂತ 7ನೇ ತರಗತಿ ಓದುವ ಹುಡುಗಿ ತನ್ನ ಊರಿನ ಪ್ರತಿಯೊಬ್ಬರನ್ನು ಕೂಡ ಓದುವ ಬರೆಯುವ ಹಾಗೆ ಮಾಡಬೇಕು ಅಂತ ಒಂದು ಕನಸು ಕಾಣ್ತಾಳೆ. ಅದನ್ನ ಹೇಗೆ ಸಾಧಿಸ್ಕೊಳ್ತಾಳೆ ಅನ್ನೋದು ಕತೆ. ಅಂದ್ರೆ ಇನ್ಸ್ಪಿರೇಷನ್ ತಗೊಂಡಿದ್ದೀರಾ ಪಾತ್ರಗಳು? ಅದು ಇದ್ದೇ ಇರ್ತದೆ. ಅದು ನ್ಯಾಚುರಲಿ ನಾವು ನೋಡಿದಂತಹ ಪಾತ್ರಗಳು, ಬೆಳೆದು ಬಂದಂತಹ ಪಾತ್ರಗಳು, ನಮ್ಮ ಟೀಚರ್ಸು, ನಮ್ಮ ಫ್ರೆಂಡ್ಸು, ನಾವು ಚಿಕ್ಕವರಿದ್ದಾಗ ಕಂಡಿದ್ದಂತ ಕನಸುಗಳು, ಅದೆಲ್ಲವೂ ಸೇರಿ ಇದೊಂದು ಕಥೆಯಾಗಿ ರೂಪುಗೊಂಡಿರ್ತದೆ. ಲೈನ್ ಚೆನ್ನಾಗಿದೆ ಆಕ್ಚುಲಿ. ಎಸ್ ಸರ್, ರೋಹಿತ್ ಹೇಗಿದ್ದೀರಾ? ವೆಲ್ಕಮ್ ಟು ದ ಇಂಡಸ್ಟ್ರಿ. ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೀನಿ. ಯಾ, ಹೇಳಿ. ಸೊ ನೀವು ಇವ್ರನ್ನ ಲೈನ್ಗೆ ಟ್ರ್ಯಾಕ್ ಇರ್ತಾರಲ್ಲ, ಟೀಚರ್ನ ಹೇಗೆ ಪಾತ್ರ? ನಾನ್ ಅವ್ರಿಗೆ ಟ್ರ್ಯಾಕ್ ಇರ್ತಾರಲ್ಲ ಸರ್, ಅವರು ಇಡೀ ಊರ್ ಜನನ ಟ್ರ್ಯಾಕ್ ತರ್ತಾರೆ ಫಿಲ್ಮ್ ಅಲ್ಲಿ. ಅಲ್ಲ, ಜನಗಳು ಬಿಡಿ, ನಿಮ್ದು ಹೇಳಿ. ನಾವೆಲ್ಲ ನೀವೇನ್ ಮಾಡ್ತೀರಾ? ಅವ್ರ ಟ್ರ್ಯಾಕಿಗೆಲ್ಲ ಹೋಗಲ್ಲ. ಅವ್ರ ಟ್ರ್ಯಾಕ್ ಅಲ್ಲಿ ನಾನ್ ಏನ್ ಮಾಡ್ತೀನಿ ಅನ್ನೋದೇ ಕತೆ. ಅದೇ ನಾನ್ ಕೇಳಿದ್ದು. ಅಂದ್ರೆ ಅವ್ರ ಟ್ರ್ಯಾಕ್ ನೀವೇ ಹೋಗ್ತೀರಾ? ಹಾ, ನಾನೇ ಹೋಗ್ತೀನಿ. ಸೂಪರ್, ಓಕೆ. ಅಂದ್ರೆ ಆ ಟ್ರ್ಯಾಕ್ ಅನ್ನ ಅವರು ತಡೆಯುತ್ತಾ ಒಂದಷ್ಟು ಘಟನೆಗಳನ್ನ ಮಾಡ್ತಾ ಕೊನೆಗೆ ಫೈನಲ್ ಆಗಿ ಏನಾಗತ್ತೆ ಅನ್ನುವಂಥದ್ದು ಕತೆ. ಅಂದ್ರೆ ಯಾವುದೇ ಒಂದು ಕೆಲಸ ನಡೆಯುವಾಗ ಅದು ಸರಾಗವಾಗಿ ಸಾಗಿ ಹೋಗ್ತಾ ಇರ್ತದೆ. ಆದ್ರೆ ಒಂದು ಅನಿರೀಕ್ಷಿತವಾದ ದಿಕ್ಕಿನಿಂದ ಅದಕ್ಕೆ ಸವಾಲುಗಳು ಬರ್ತಾ ಹೋಗ್ತದೆ. ಆ ಸವಾಲುಗಳು ಯಾವ ರೀತಿ ಇರ್ತದೆ ಅಂತಂದ್ರೆ, ಆ ಸವಾಲುಗಳು ರೋಹಿತ್ ಮೂಲಕ ಇರ್ತದೆ. ಸೂಪರ್. ಆ ಪಾತ್ರದ ರಾಜಶೇಖರ, ಓಕೆ, ಆತನ ಮೂಲಕ ಇರ್ತದೆ. ಅಂಡ್ ನೀವು ಈಗ ಆ ಪಾತ್ರ ಮಾಡುವಾಗ ಎಷ್ಟನೇ ಕ್ಲಾಸ್ ಇದ್ರಿ ಆಕ್ಚುಲಿ ನನ್ ಪಾತ್ರ ಮಾಡ್ಬೇಕಾದ್ರೆ 7th ಎಲ್ಲ ಇದ್ದೆ, ಇವಾಗ 8th ಸ್ಟ್ಯಾಂಡರ್ಡ್ ಅಷ್ಟೇ. ಈತ ನಿಜವಾಗ್ಲು? ಒಂದ್ ವರ್ಷ ಅಷ್ಟೇ ಡಿಫ್ರೆನ್ಸಾ? ನಾನೆಲ್ಲ ಈಗ ಒಂದು PUC ಏನಾದ್ರು ಓದ್ತಿರ್ತೀವಿ ನೋಡಿ. ಇವ್ರಿಗೆ ಡೌಟ್ ಅಂತೆ ಅಲ್ವಾ ಸರ್? ಅನ್ಸುತ್ತೆ ಇಲ್ವಾ? ನಮ್ಮ ಸಿನಿಮಾ ಶುರುವಾಗಿದ್ದು ಡಿಸೆಂಬರ್ 5, 2024. ನಾವು ನಮ್ಮ ಪ್ರಕಾರ 25 ಮೇ, ಜೂನ್ ನಲ್ಲಿ ನಾವು ತೆರೆಗೆ ಬರಬೇಕಿತ್ತು. ಇದು ನಮ್ಮ ಪ್ಲಾನ್ ಇದ್ದಿದ್ದು. ನಾವು ಫೆಬ್ರವರಿ 23ನೇ ತಾರೀಕಿಗೆ ನಮ್ಮ 80% ಚಿತ್ರೀಕರಣ ಕೂಡ ಮುಗಿಸ್ಬಿಟ್ಟಿದ್ವಿ. ಅಲ್ಲಿಂದ ನಾವು ಇಷ್ಟು ದಿವಸ ಯಾಕೆ ಕಾಯ್ಬೇಕಾಯ್ತು ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಬಹುಶಃ ನಿಮಗೆ ಇದು ಈ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ನಾವು. ಫೆಬ್ರವರಿ 26, 2025ರಲ್ಲಿ. ಅವತ್ತು ನಮ್ಮ ಇವರು ಸಂತೋಷ್ ಲಾಡ್ ಅವರು ಪ್ರೆಸ್ ಮೀಟ್ ಬಂದು ಓಪನ್ ಆಗಿ ಅನೌನ್ಸ್ ಮಾಡಿದ್ರು. ಏನಪ್ಪಾ ಅಂದ್ರೆ, ನಾನು ಈ ಚಿತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ಅವತ್ತು ಬಂದು, ನಾನು ಯಾಕೆ ಅಂತಂದ್ರೆ ಈ ಕತೆ ನನಗೆ ಇಷ್ಟ ಆಯ್ತು, ಇದರಲ್ಲಿ ಇರುವಂತ ಒಂದು ಒಳ್ಳೆ ಪಾತ್ರ, ಇದನ್ನ ನನಗೆ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಗೆಳೆಯರಾದಂತ ನಾಗೇಂದ್ರ ಪ್ರಸಾದ್ ಅವ್ರ ಕಾರಣ, ಕತೆ ಒಂದು ಕಾರಣ. ನೋಡೋಣ ಏನ್ ಮಾಡ್ತೀನಿ. ನನಗೆ ಇದು ಫಸ್ಟ್ ಟೈಮು, ಒಂದಷ್ಟು ಹೆದರಿಕೆ ಇದೆ, ಏನ್ ಮಾಡ್ತೀನಿ ಗೊತ್ತಿಲ್ಲ ಅಂದ್ರು. ಬಟ್ ಆಗತ್ತಾ ಇಲ್ವಾ ನನ್ನಿಂದ ಈ ಅಭಿನಯಿಸೋದಕ್ಕೆ ಅಂತ ಒದ್ದಾಟದಲ್ಲಿ ಕೊನೆಗೆ ಅವರು ಸುಮಾರು ಒಂದು 8-9 ತಿಂಗಳು ಅದನ್ನ ತಡೆದು ಕೊನೆಗೆ, ಇಲ್ಲ, ಇದು ನನ್ನಿಂದ ಆಗದೆ ಇರುವಂತದ್ದು ಅಭಿನಯ, ನನಗೆ ತುಂಬಾ ಹೆದರಿಕೆ ಅಂತ ಹೇಳಿ ಅದನ್ನ ಅವರು ಕೈ ಬಿಟ್ರು. ಆಗ ನಾವು ಅವರ ಪಾತ್ರಕ್ಕೆ ಆದಿತ್ಯ ಅವರನ್ನ ತಂದು ಈ ಚಿತ್ರದಲ್ಲಿ ಅವರೊಂದು DC ಕ್ಯಾರೆಕ್ಟರ್, ಅತಿಥಿ ಪಾತ್ರ ಮಾಡಿದ್ದಾರೆ.
ತುಂಬಾ ಪವರ್ಫುಲ್ ಆದಂತ ಪಾತ್ರ. ಈ ಪಾತ್ರ ಹೇಗೆ ಭಾರತೀಯ ಕನಸಿಗೆ ನೆರವಾಗತ್ತೆ ಅನ್ನುವಂಥದ್ದು ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತದೆ ಅದು. ಆದ್ರೆ ಅವ್ರು ಕೂಡ ಹೇಗೆ ಅಸಹಾಯಕರಾಗ್ತಾರೆ, ಯಾಕಂದ್ರೆ ವ್ಯವಸ್ಥೆ ಆಗಿರ್ತದೆ, ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಕಲ್ಲಿಸಿಬೋದಲ್ಲ. ಸೊ ಹಾಗಾಗಿ ಅಂತಹ ಏನೇನೆಲ್ಲ ಸಾಧ್ಯತೆಗಳಿರ್ತದೋ ಅದೆಲ್ಲವನ್ನು ಕೂಡ ನೋಡ್ಕೊಂಡು ನಿಭಾಯಿಸ್ಕೊಂಡು ಈ ಹುಡುಗಿ ಗೆಲ್ತಾಳೆ. ಅದರಲ್ಲಿ ಆ DC ಪಾತ್ರವನ್ನ ಆದಿತ್ಯ ಅವರು ಮಾಡಿದ್ರು. ನಾವು ಕೊನೆಗೂ ಬಿಡದೆ ಆ ಬಹಳ ಬೇಸರವೂ ಇತ್ತು ಅವ್ರಿಗೆ, ಸಂತೋಷ್ ಲಾಡ್ ಅವ್ರಿಗೆ. ಕೊನೆಗೆ ಮೊನ್ನೆ ಆ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಬರ್ತದೆ, ಯಾಕಂದ್ರೆ ಅವಳು ಗೆದ್ದ ಮೇಲೆ ಅವಳನ್ನ ಅಭಿನಂದಿಸೋದಕ್ಕೆ ಒಂದು ಪಾತ್ರ ಇರ್ತದೆ, ಅದು ಮುಖ್ಯಮಂತ್ರಿಯ ಪಾತ್ರ. ಆ ಮುಖ್ಯಮಂತ್ರಿಯ ಪಾತ್ರ ನಮ್ಮ ಇವರು ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ. ಒಪ್ಕೊಂಡ್ರು, ಮಾಡಿದ್ರು, ಅಭಿನಯಿಸಿದ್ರು. ಮತ್ತು ನಾಡಿನ ಎಲ್ಲರ ಕನಸಾಗಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಸಲ್ಲಿಸ್ತಾಳೆ. ಅದವರಿಗೆ ಆಕ್ಚುಲಿ ಅದು ತುಂಬಾ ಇಷ್ಟನೂ ಆಯ್ತು. ಅದ್ರ ಪ್ರಕಾರ ಸರ್ಕಾರದಲ್ಲಿ ಸಾಂವಿಧಾನಿಕವಾಗಿ ಏನೇನ್ ಮಾಡಕ್ ಸಾಧ್ಯತೆ ಇದೆ ಅನ್ನುವಂತ ಒಂದು ಮುಂದಿನ ಯೋಜನೆ ಇದೆ. ಯಾಕಂದ್ರೆ ಈ ಸಿನಿಮಾದ ಆಶಯವೇ ಒಂದು ಕನ್ನಡ ಜಾಗೃತಿ. ತನ್ನ ಹಾಗೆ ಪ್ರತಿ ಮಗು ಕೂಡ ಕನಿಷ್ಠ ಈ ಚಿತ್ರವನ್ನ ನೋಡಿ ಸ್ಫೂರ್ತಿಗೊಂಡು ತನ್ನ ಹಾಗೆ ಪ್ರತಿ ಮಗು ಕೂಡ ಕನಿಷ್ಠ 10 ಜನಕ್ಕೆ ನಾನು ವಿದ್ಯೆ ಕಲಿಸ್ತೀನಿ ಅಂತ ಒಂದು ಸಂಕಲ್ಪ ಮಾಡಿದ್ರೆ ಇಡೀ ಕರ್ನಾಟಕದ ಚಿತ್ರವೇ ಬದಲಾಗ್ತದೆ. ಅಂತಹ ಒಂದು ಸಾಧ್ಯತೆ ಕೇವಲ ಮಕ್ಕಳಿಂದ ಮಾತ್ರ ಸಾಧ್ಯ, ದೊಡ್ಡವರಿಂದ ಕಷ್ಟ ಇದೆ. ಸೊ ಅದಕ್ಕೆ ಇದೊಂದು ಸಾಕ್ಷೀಭೂತವಾಗಬೇಕು, ಇದೊಂದು ಆರಂಭ ಆಗಬೇಕು ಅನ್ನುವಂತಹ ಒಂದು ಆಶಯ ನಮ್ಮ ಚಿತ್ರ. ಇದೇ ಕಾರಣಕ್ಕಾಗಿ ಇದು ಮಕ್ಕಳು ನೋಡ್ಬೇಕು, ದೊಡ್ಡವರು ನೋಡ್ಬೇಕು, ಮತ್ತೆ ಗುರುಗಳು, ಶಿಕ್ಷಕರು ಅನ್ನಿಸ್ಕೊಂಡವ್ರು ಕೂಡ ನೋಡ್ಬೇಕು ಅಂತ ಒಂದು ಆಸೆ ಪಡ್ತೀವಿ. ಯಾಕೆಂದ್ರೆ ಮಕ್ಕಳು ನೋಡಿ ಈ ರೀತಿ ಕಲಿಸ್ತೀವಿ ಅನ್ನೋಂತ ಆಸೆ ಪಡ್ಲಿ ಅಂತ, ಪೋಷಕರು ಆ ಮಕ್ಕಳಿಗೆ ಸಪೋರ್ಟ್ ಮಾಡ್ಲಿ ಅಂತ, ಗುರುಗಳು ಅಂತಹ ಮಕ್ಕಳುಗಳನ್ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸ್ಲಿ, ಅವ್ರ ಮಾರ್ಗದರ್ಶನ ಮಾಡ್ಲಿ ಅಂತ. ಮಕ್ಕಳಿಗೆ ಏನು ಪ್ರಯೋಜನ ಇದೆ ಅಂದ್ರೆ ಕಲಿಯೋ ಹಂತದಿಂದ ಕಲಿಸೋ ಹಂತಕ್ಕೆ ಮಕ್ಕಳು ಬೆಳಿತಾರಲ್ಲ, ಅವಾಗ ಅವರು ಮೆಚ್ಯೂರ್ಡ್ ಆಗ್ತಾರೆ, ಪ್ರೌಢರಾಗ್ತಾರೆ, ಅವ್ರಿಗೊಂದು ಸಾಮಾಜಿಕ ಜವಾಬ್ದಾರಿ ಬರ್ತದೆ. ಅವ್ರನ್ನ ಗುರುತಿಸ್ತೀವಿ, ಗೌರವಿಸ್ತೀವಿ ಅಂದಾಗ ಅವರು ಚಿಂತಿಸುವಂತ ರೀತಿ ಕೂಡ ಬದಲಾಗ್ತದೆ. ಅಂತಹ ಸಾಧ್ಯತೆಗಳನ್ನ ನಾವು ನಮ್ಮ ಮುಖ್ಯ ಉದ್ದೇಶಗಳಾಗಿ ಇಟ್ಕೊಂಡು ನಾವು ಈ ಚಿತ್ರವನ್ನ ತುಂಬಾ ಬ್ರೀಫ್ ಆಗಿ ಹೇಳಿದ್ರೆ. ಆಕ್ಚುಲಿ ನಾನು ಇನ್ನೇನ್ ಪ್ರಶ್ನೆ ಕೇಳಂಗಿಲ್ಲ, ಕಂಪ್ಲೀಟ್ ಕತೆ ಸ್ಟೋರಿ ನೀಟಾಗಿ ಹೇಳ್ಬಿಟ್ರೆ. ಓಕೆ. ಅಂಡ್ ಇದು ಚಿತ್ರದ ಮುಖ್ಯ ಆಶಯ, ಓಕೆ ಓಕೆ, ಉದ್ದೇಶ, ಕನಸು, ಗುರಿ ಇಷ್ಟೆಲ್ಲ. ಎಸ್ ಸರ್. ಸೊ ನಿಮ್ಗೆ ಇದಕ್ ಮುಂಚೆ ಸೀರಿಯಲ್ ಮಾಡ್ತಾ ಇದ್ರಿ, ಸಡನ್ ಆಗಿ ಈ ತರ ಒಂದು ರೋಲ್ ಹೇಳ್ತಾರೆ. ಸೊ 7ನೇ ಕ್ಲಾಸ್ ಹುಡುಗಿ ಈ ತರ ಒಂದು ಟೀಚ್ ಮಾಡಿದ್ವಿ, ಈ ತರ ಮಾಡ್ಬೇಕು ಅಂತ ಫಸ್ಟ್ ಟೈಮ್ ಥಾಟ್ ಏನ್ ಬಂತು ನೀವು? ಅಂದ್ರೆ ಆಗ್ಲೇ ತಾನೇ ನಾನು ಉದೋದೋಷಿ ರೇಣುಕಾ ಯಲ್ಲಮ್ಮ ಮುಗಿಸ್ಕೊಂಡಿದ್ದೆ. ಸೊ ಮೈತೋಯ್ತಲ್ವಾ, ಫುಲ್ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಇಲ್ಲಿಗೆ ಬರೋದು ಒಂದ್ ಲಿಟಲ್ ಬಿಟ್ ಕಷ್ಟ ಆಯ್ತು. ಬಟ್ ಅದಾದ್ಮೇಲೆ ಡೈರೆಕ್ಟರ್ ಸರ್ ಕೂಡ ನೀನ್ ಮಾಡೇ ಮಾಡ್ತೀಯಾ, ಸಪೋರ್ಟ್ ಮಾಡಿ ನನ್ಗೆ ನೀಟಾಗಿ ಫುಲ್ ಎಲ್ಲಾ ಸೀನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ನನ್ಗೆ, ಅದ್ರಲ್ಲಿ ಏನು ಮಾತೇ ಇಲ್ಲ. ಅದ್ ಹೆಂಗೆ ಇನ್ನು 7th 8th ಸ್ಟ್ಯಾಂಡರ್ಡ್ ಗೆನೆ ರೇಣುಕಾ ಯಲ್ಲಮ್ಮ ಆ ತರ ಒಂದ್ ಪಾತ್ರ ಸಿಗುತ್ತೆ, ನೆಕ್ಸ್ಟ್ ನೋಡ್ರೆ ಈ ತರ ಮೆಚುರಿಟಿ ಪಾತ್ರ ಸಿಗುತ್ತೆ, ಹೆಂಗೆ ಇದಲ್ಲ? ನೀವು ಇರೋದೇ ಹಂಗ ಲೈಫ್ ಅಲ್ಲಿ ತುಂಬಾ ಮೆಚುರಿಟಿ ಆಗಿ ಡಿಗ್ನಿಟಿ ಆಗಿ ನೋಡ್ಬಿಟ್ಟು ಪಾತ್ರ? ಇಲ್ಲ ಇಲ್ಲ, ಆಕ್ಚುಲಿ ಇದ್ ನನ್ ಲಕ್ ಅನ್ಸುತ್ತೆ. ಎಲ್ಲಾ ಕೂಡ ಆಡಿಷನ್ ಗಳಿಂದ ಇದ್ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಹೋದಾಗೆಲ್ಲ ತುಂಬಾನೇ ಚೆನ್ನಾಗಿ ಮಾತಾಡ್ಸಿ ಎಲ್ಲ ಮಾಡಿ ಅದೆಲ್ಲ ಫುಲ್ ಸಕ್ಸಸ್ ಆಗಿದೆ ನನ್ ಕಡೆಯಿಂದಾನು ಕೂಡ. ಇದು ಕೂಡ ಸಕ್ಸಸ್ ಆಗ್ಬೇಕು, ನಮ್ ಸಿನಿಮಾ ಕೂಡ ಚೆನ್ನಾಗಿ ಓಡ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ, ಕನ್ಸು ಕೂಡ. ಸೊ ಅಷ್ಟೇ. ನಾವು ಸುಮಾರು 60 ಮಕ್ಕಳ ಆಡಿಷನ್ ಮಾಡಿದ್ವಿ ಈ ಹಂತದಲ್ಲಿ ಇಂತಹ ಒಂದು ಪಾತ್ರ ನಿಭಾಯಿಸೋದಕ್ಕೆ. ಇದಕ್ಕೆ ಕೊನೆಯ ಹಂತಕ್ಕೆ ಒಂದು 3 ಮಕ್ಕಳನ್ನ ನಾವು ಆಯ್ಕೆ ಮಾಡಿದ್ವಿ. ಅದರಲ್ಲಿ ಕೂಡ ಬೆಸ್ಟ್ ಯಾವುದು ಇರತ್ತೆ, ಯಾರು ಡೆಲಿವರ್ ಮಾಡಬಲ್ಲರು ಅನ್ನೋದನ್ನ ನೋಡಿ ಕೊನೆಗೆ ಈ ಹುಡುಗಿಯನ್ನ ಸೆಲೆಕ್ಟ್ ಮಾಡಿದ್ದು. ಯಾಕಂದ್ರೆ ಅವಳು ಶಿ ಇಸ್ ಎ ವೆರಿ ಗುಡ್ ಪರ್ಫಾರ್ಮರ್, ತುಂಬಾ ಚೆನ್ನಾಗಿ ಅಭಿನಯಿಸಿದಾಳೆ, ಭಾವಪೂರ್ಣವಾಗಿ ಅಭಿನಯಿಸಿದಾಳೆ, ಅದರಲ್ಲೇನು ಮಾತಾಡೋ ಹಾಗಿಲ್ಲ. ಅದೇ ರೀತಿ ಮೊದಲನೇ ಚಿತ್ರ ರೋಹಿತ್ ಅವ್ರದ್ದು. ಬಟ್ ನೀವು ಮೊದಲನೇ ಚಿತ್ರ ಅಂತ ಹೇಳೋ ಹಾಗಿಲ್ಲ, ಅಷ್ಟ ಒಂದು ಸಮರ್ಥವಾದ ಅಭಿನಯವನ್ನ ಅಲ್ಲಿ ನೀಡಿದ್ದಾರೆ. ಒಂದು ಆಂಗ್ರಿ ಯಂಗ್ ಮ್ಯಾನ್ ಪಾತ್ರ ಅದು, ಈ ರಾಮಾಚಾರಿ ಅಂತಹ ಪಾತ್ರ ಅದು, ನಾಗರಹಾವನ ರಾಮಾಚಾರಿ ಅಂತ ಪಾತ್ರ. ನಮ್ಮ ಕಲ್ಪನೆಯಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಅಮಿತಾಬ್ ಅನ್ನುವಂಥದ್ದು ಒಂದು ಪಾತ್ರ ಹೇಗೆ
ಒಂದು ಕಾಲದಲ್ಲಿ ನಾಯಕನಿಗೆ ವಿರುದ್ಧವಾಗಿ ನಿಂತು ಅತ್ಯಂತ ಜನಪ್ರಿಯತೆಯನ್ನ ಪಡೆಯುತ್ತೋ ಅಂತಹ ಒಂದು ಸಮರ್ಥವಾದಂತಹ ಪಾತ್ರವನ್ನ ತರಬೇಕು ಅಂತ ಅನ್ಸಿತ್ತು. ಬಟ್ ನೋಡಿದವರು ನಮ್ಮ ಆತ್ಮೀಯ ವಲಯದಲ್ಲಿ ಅವ್ರು ಕೇಳಿದ್ದು ಅದು ನನಗೆ ಸರ್ಪ್ರೈಸಿಂಗ್ ಆಯಿತು. ಸರ್, ರಾಮಾಚಾರಿ ನಾಗರಹಾವನಲ್ಲಿ ವಿಷ್ಣುವರ್ಧನ್ ಆ ತರ ಈ ಪಾತ್ರ ಯಾವಾಗ್ಲೂ ಉರಿತಾನೆ ಇರತ್ತಲ್ಲ ಸರ್, ಇದು ಹೆಂಗ್ ಉಳಿತು ನಿಮಗೆ ಅಂದ್ರು. ಅರೆ ಹೌದಾ, ನನಗೆ ಅವಾಗ ಅನಿಸೋ ಕರೆಕ್ಟು, ನಮ್ಮ ಕನ್ನಡದ್ದೇ ಇದಲ್ವಾ ಅಂತನ್ಸಿ ಕರೆಕ್ಟ್ ಆ ಪಾತ್ರವನ್ನ ಹೋಲತ್ತೆ ಅದು ಅಷ್ಟು. ನೋಡೋಣ ಅವ್ರ ಬಾಯಿಂದ ಕೇಳೋಣ. ಸೊ ಅವ್ರಿಗೆ ಹೆಂಗ್ ಸಿಕ್ತು, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಸರ್. ಆಕ್ಚುಲಿ ನಿಮ್ ಪಾತ್ರನೂ ಅವರೇ ಹೇಳ್ಬಿಟ್ಟು, ಸೊ ನಿಮ್ಗೇನ್ ಮಾತಾಡಕ್ಕಿಲ್ಲ ಆಕ್ಚುಲಿ ಇನ್ನೊಂದ್ಸಲ ಹೇಳ್ತೀರಾ? ಓಕೆ, ಈ ಪಾತ್ರ ಹೆಂಗ್ ಸೆಲೆಕ್ಟ್ ಆಗಿದ್ದು, ಹೇಗೆ ಆಡಿಷನ್ ಮೂಲಕ ಅಂತ ಹೇಳ್ತಿದ್ರಲ್ಲ, ಸೊ ಹಿಂಗ್ ಪ್ರಿಪರೇಷನ್ ಹೆಂಗಿತ್ತು ಅಂದ್ರೆ ನಿಮ್ ನೋಡ್ತಾ ಇದ್ರೆ ಆಕ್ಚುಲಿ ನನ್ಗೆ ನೀವ್ ಹೇಳ್ದಂಗೆ ಈ ರಾಮಾಚಾರಿನಲ್ಲಿ ಚಿಕ್ಕ ಹುಡುಗ ಬರ್ತಾನಲ್ಲ, ಅವ್ರು ನೀವೇನಾ ಹೇಗೆ ಅಂತ ಸ್ವಲ್ಪ ಹಂಗೆ ಇದೀರಾ ಸ್ವಲ್ಪ ಫೇಸ್, ಅಂದ್ರೆ ಯಾವ್ದು ಅಲ್ಲ ಯಶ್ ಸರ್ದು ರಾಮಾಚಾರಿ ಜೂನಿಯರ್ ಇರ್ತಾನಲ್ಲ ಹಂಗೆ ಇದೀರ ಸ್ವಲ್ಪ, ಅದಕ್ಕೆ ಸೊ ಹೇಳಿ. ಆಡಿಷನ್ ಏನ್ ಇರ್ಲಿಲ್ಲ, ಹಂಗೆ ಸರ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಸೆಟ್ಸ್ ಹೋದ್ಮೇಲೆ ಫಸ್ಟ್ ನನಗೆ ಫಸ್ಟ್ ಶಾರ್ಟ್ ಇಟ್ಟಿದ್ದ ಕ್ಲೈಮ್ಯಾಕ್ಸ್ ಇಟ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಫುಲ್ ಟೆರರ್, ಅಲ್ಲಿ ಎಷ್ಟು ಜನ ಮುಂದೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ. ಬಟ್ ನಾನು ನನ್ನ ಬೆಸ್ಟ್ ಕೊಟ್ಟಿದ್ದೀನಿ. ಆಮೇಲೆ ಸರ್ ಸಪೋರ್ಟ್ ಮಾಡಿದ್ರು, OJT ತರ ಅಲ್ಲೇ ಜಾಬ್ ಟ್ರೈನಿಂಗ್ ಕೊಟ್ಬಿಟ್ಟು ಈ ತರ ಕ್ರಿಸ್ಪ್ ಆಗಿ ಅಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ಬೆಸ್ಟೇ ಬಂದಿದೆ. ಸೊ ಸರ್ ಒಂದೇ ಅಲ್ಲ, ಅಲ್ಲಿ ಸಿ.ಕೈ ಚಂದ್ರು ಸರ್, ಅಶ್ವಿನಾಸನ್, ಜಿಜಿ ಅವರು, ನಮ್ಮ ಟೀಚರು ಎಲ್ಲರೂ ಕಾರ್ಪೊರೇಟ್ ಮಾಡಿದ್ದಾರೆ. ಇಲ್ಲ ಅವರಿಂದನೂ ತುಂಬಾ ಕಲಿತೆ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಇಟ್ ವಾಸ್ ಗುಡ್. ನನ್ಗೂ ಚಾಲೆಂಜಿಂಗು ಇತ್ತು, ಇವ್ರು ಇಷ್ಟೊಂದು ಪರ್ಫಾರ್ಮ್ ಮಾಡ್ತಾರೆ, ನಾವು ಕೊಡ್ಬೇಕಲ್ವ ಒಂಚೂರು ಅಟ್ಲೀಸ್ಟ್ ರಿಜಿಸ್ಟರ್ ಆಗಕ್ಕೆ ಅಂತ ಬೆಸ್ಟ್ ಕೊಟ್ಟಿದೀವಿ. ರಿಜಿಸ್ಟರ್ ಆಗುತ್ತೆ ಅನ್ಸುತ್ತೆ. ಓಕೆ, ನೀವಿಬ್ಬರಿಗೆ ಒಂದು ಟಾಸ್ಕ್ ಕೊಡ್ತೀನಿ. ಓಕೆ, ಫಸ್ಟ್ ಆಗಿ ಹೇಳ್ಬೇಕು. ಓಕೆ, ಸಿಂಪಲ್ ಡೈರೆಕ್ಟರ್ ಮೇಲೆ ಟಾಸ್ಕ್ ಇರುತ್ತೆ, ಓಕೆನಾ? ಬಟ್ ಓಪನ್ ಆಗಿ ಹೇಳ್ಬೇಕು. ಓಕೆ, ಸೊ ಏನು ಫಿಲ್ಟರ್ ಇಲ್ಲದೆ ಹೇಳ್ಬೇಕು, ಅದೇ ಈ ಟಾಸ್ಕ್ ನೋಡ್ಬೇಕು. ಓಕೆ, ಫಸ್ಟ್ ಯಾರು ಹೇಳ್ತೀರಾ? ಇಬ್ರು ಡಿಸೈಡ್ ಮಾಡ್ಕೊಳ್ಳಿ. ಸಿನಿಮಾದಲ್ಲೂ ಅಣ್ಣನೇ. ಹೌದಾ? ನೀವೇನು ಹೇಳೇ ಇಲ್ವಲ್ಲ, ನಾನು ಅವಾಗ್ಲೂ ಏನೇನೋ ಹೇಳ್ದೆ, ನೀವು ಸುಮ್ಮನೆ ಇದ್ರಿ ಆಗಲ್ಲ ಈಗಲ್ಲ ಅಂತ ಹೇಳ್ಬೇಕು. ಓಕೆ, ಈಗ